ನಮಸ್ಕಾರ. ಮುಖ್ಯಾಂಶಗಳು. ವಿಶ್ವ ಒಂದೇ ಭೂಮಿ, ಎಲ್ಲರಿಗೂ ಒಂದೇ ಸಮನಾದ ಆರೋಗ್ಯ. G7 ರಾಷ್ಟ್ರಗಳ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. 1 ವರ್ಷದಲ್ಲಿ ಶಿವಮೊಗ್ಗ ವಿಮಾನ ನಿಲ್ದಾಣ ಕಾಮಗಾರಿ ಪೂರ್ಣ. ಮಧ್ಯ ಕರ್ನಾಟಕ ಅಭಿವೃದ್ಧಿಗೆ ವಿಮಾನಯಾನ ಸೇವೆ ಸಹಕಾರಿ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕೋವಿಡ್-19 ನಿಯಂತ್ರಿಸಲು ಉದ್ಯಮಿಗಳ ನೆರವು. ಹುಬ್ಬಳ್ಳಿಯ ಕಿಮ್ಸ್ ಆವರಣದಲ್ಲಿ 100 ಹಾಸಿಗೆಗಳ ಕೋವಿಫೀಲ್ಡ್ ಆಸ್ಪತ್ರೆ ನಿರ್ಮಾಣ. ಸಂಸದ ಪ್ರಹ್ಲಾದ್ ಜೋಶಿ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯಡಿ ನವೆಂಬರ್ವರೆಗೂ ಉಚಿತ ಪಡಿತರ. 13 ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಿಗೆ 70 ಲಕ್ಷ ಟನ್ಗೂ ಅಧಿಕ ಧಾನ್ಯ ಪೂರೈಕೆ. ವಾರ್ತೆಗಳ ವಿವರ. ಬ್ರಿಟನ್ ಆಯೋಜಿಸಿರುವ G7 ರಾಷ್ಟ್ರಗಳ 2 ದಿನಗಳ 47ನೇ ಶೃಂಗಸಭೆಯಲ್ಲಿ ವಿಶೇಷ ಆಹ್ವಾನಿತರಾಗಿ ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಭಾಗಿಯಾಗಿದ್ದಾರೆ. ಕೋವಿಡ್ ಹಿನ್ನೆಲೆಯಲ್ಲಿ ಈ ಬಾರಿಯ ಸಭೆ ವರ್ಚುವಲ್ ಮೂಲಕ ಆಯೋಜಿಸಲಾಗಿದೆ. ಸಭೆಯಲ್ಲಿ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಬ್ರಿಟನ್ ಮತ್ತು ಅಮೆರಿಕ ಸೇರಿದಂತೆ G7 ಒಕ್ಕೂಟ ರಾಷ್ಟ್ರಗಳ ಮುಖಂಡರು ಪಾಲ್ಗೊಂಡಿದ್ದಾರೆ. The G7 comprises the US, UK, France, Germany, Italy, Canada and Japan. Prime Minister Boris Johnson has invited India, along with Australia, Republic of Korea and South Africa as guest countries for the summit. Since 2014, this is the second time Prime Minister Modi will be participating in a G7 meeting. India had been invited by the G7 French presidency in 2019 to the Biarritz summit as a goodwill partner, and Prime Minister participated in the sessions on climate, biodiversity and oceans and digital transformation. The theme of the 47th G7 summit is Build Back Better, and the UK has outlined 4 priority areas for its. ನಿನ್ನೆ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಕೋವಿಡ್ ನಿಯಂತ್ರಿಸಲು ಭಾರತಕ್ಕೆ ಸಹಕರಿಸಿದ ದೇಶಗಳಿಗೆ ಧನ್ಯವಾದ ಅರ್ಪಿಸಿದರು. ಡಿಜಿಟಲ್ ಟೂಲ್ ಮೂಲಕ ಕೋವಿಡ್ ಸಂಪರ್ಕ ಮತ್ತು ಪತ್ತೆ ಹಚ್ಚುವಿಕೆಯ ಜೊತೆಗೆ ಲಸಿಕಾಕರಣವನ್ನು ವ್ಯವಸ್ಥಿತವಾಗಿ ಜಾರಿಗೊಳಿಸುವಲ್ಲಿ ಸಫಲತೆ ಸಾಧಿಸಿರುವ ಕುರಿತು ಸಭೆಯಲ್ಲಿ ಪ್ರಸ್ತಾಪಿಸಿದರು. ಅಲ್ಲದೆ ಇಡೀ ವಿಶ್ವ ಒಂದೇ ಭೂಮಿ, ಎಲ್ಲರಿಗೂ ಒಂದೇ ಸಮನಾದ ಆರೋಗ್ಯ ಎಂಬ ಸಂಕಲ್ಪದೊಂದಿಗೆ ಸಾಂಘಿಕವಾಗಿ ಅಭಿವೃದ್ಧಿಗೆ ಶ್ರಮಿಸಬೇಕಾಗಿದೆ ಎಂದು ಪ್ರತಿಪಾದಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಈ ನಿಲುವನ್ನು ಜರ್ಮನಿ ಪ್ರಧಾನಿ ಏಂಜೆಲಾ ಮಾರ್ಕೆಲ್ ಸೇರಿದಂತೆ ಅನೇಕ ರಾಷ್ಟ್ರಗಳ ಪ್ರಮುಖರು ಬೆಂಬಲಿಸಿದ್ದಾರೆ. ವಿಶ್ವ ವ್ಯಾಪಾರ ಸಂಸ್ಥೆ ಸದಸ್ಯ ರಾಷ್ಟ್ರಗಳ ನಡುವಿನ ಅಂತಾರಾಷ್ಟೀಯ ಒಪ್ಪಂದವಾಗಿರುವ ಬೌದ್ಧಿಕ ಸ್ವತ್ತು ಹಕ್ಕುಗಳ ಸಂಬಂಧಿತ ವ್ಯಾಪಾರ ಒಪ್ಪಂದ ವಿನಾಯಿತಿ ಬಗ್ಗೆ ಮುಂಚಿತವಾಗಿಯೇ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಚರ್ಚಿಸಿರುವುದಾಗಿ ಆಸ್ಟ್ರೇಲಿಯಾ ಪ್ರಧಾನಿ ಸ್ಕಾಟ್ ಮಾರಿಸನ್ ತಿಳಿಸಿದರು. ಇದಕ್ಕೆ ತಮ್ಮ ಬೆಂಬಲವಿರುವುದಾಗಿಯೂ ಹೇಳಿದರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಕೀನ್ಯಾ ದೇಶದ 3 ದಿನಗಳ ಪ್ರವಾಸದಲ್ಲಿದ್ದಾರೆ. ಕೀನ್ಯಾದ ನೈರೋಬಿಯಲ್ಲಿ ನಡೆಯಲಿರುವ ಭಾರತ ಕೇನ್ಯಾ ಅಧಿಕಾರಿಗಳ ಮಟ್ಟದ ಸಭೆಯಲ್ಲಿ ಪಾಲ್ಗೊಂಡಿರುವ ಜೈಶಂಕರ್ ಕೀನ್ಯಾ ವಿದೇಶಾಂಗ ಸಚಿವೆ ರಿಶಿಲ್ ಉಮಾಮ್ ಅವರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಬಾಂಧವ್ಯ ಕುರಿತು ಚರ್ಚಿಸಿದರು. 2 ದೇಶಗಳ ಪರಸ್ಪರ ಸಹಕಾರ, ವ್ಯಾಪಾರ ವೃದ್ಧಿ, ಉಭಯ ದೇಶಗಳ ಕಲೆ, ಸಂಸ್ಕೃತಿ ಸೇರಿದಂತೆ ಇನ್ನಿತರೆ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರ ಕುರಿತು ಮಹತ್ವದ ಅಂಶಗಳನ್ನು ಭೇಟಿಯ ವೇಳೆ ಚರ್ಚಿಸಲಾಯಿತು. ಇದೇ ವೇಳೆ ಜೈಶಂಕರ್ ಅವರು ಭಾರತೀಯ ಮೂಲದ ಸಮುದಾಯದೊಂದಿಗೂ ಸಮಾಲೋಚನೆ ನಡೆಸಲಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನಿನ್ನೆ ಶಿವಮೊಗ್ಗದ ಸೋಗಾನೆಯಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ವಿಮಾನ ನಿಲ್ದಾಣ ಕಾಮಗಾರಿಯನ್ನು ಪರಿಶೀಲಿಸಿದರು. ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜ್, ಲೋಕಸಭಾ ಸದಸ್ಯ ಬಿವೈ ರಾಘವೇಂದ್ರ, ಜಿಲ್ಲೆಯ ಶಾಸಕರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. LCD ಕ್ಯಾಮೆರಾ ಮುಂದೆ ನಾಗೇಶ ಇವರು ಹಿಂದೆ ಕ್ಯಾಮೆರಾ ನಾಗೇಶ ಹಿಂದೆ ಬನ್ನಿ ಸರ್ ಸ್ವಲ್ಪ ಸರ್ ಬನ್ನಿ ಸರ್. ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಈ ಯೋಜನೆಯ
ನಂತರ ಮುಖ್ಯಮಂತ್ರಿ ಶಿವಮೊಗ್ಗ ವಿಮಾನ ನಿಲ್ದಾಣ ಕಾಮಗಾರಿ ಪ್ರಗತಿಯಲ್ಲಿದ್ದು ಮುಂದಿನ ವರ್ಷದ ಜೂನ್ ವೇಳೆಗೆ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು. ಬೆಂಗಳೂರು ವಿಮಾನ ನಿಲ್ದಾಣದ ಬಳಿಕ ಶಿವಮೊಗ್ಗದಲ್ಲಿ ಅತ್ಯಂತ ಸುಸಜ್ಜಿತ ವಿಮಾನ ನಿಲ್ದಾಣ ನಿರ್ಮಾಣವಾಗಲಿದೆ. ಹಣಕಾಸಿನ ಅಡಚಣೆ ನಡುವೆಯೂ ಅನುದಾನ ಬಿಡುಗಡೆಗೊಳಿಸಿ ತ್ವರಿತಗತಿಯಲ್ಲಿ ನಿರ್ಮಾಣ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈ ವಿಮಾನ ನಿಲ್ದಾಣ ನಿರ್ಮಾಣದಿಂದ ಮಧ್ಯ ಕರ್ನಾಟಕದ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಗತಿ ನಿರೀಕ್ಷಿಸಲಾಗಿದೆ. ಇದರಿಂದ ಶಿವಮೊಗ್ಗ ಜಿಲ್ಲೆಯ ಸರ್ವಾಂಗೀಣ ಪ್ರಗತಿ ಸಾಧ್ಯವಾಗಲಿದೆ. ಹೆಚ್ಚಿನ ಕೈಗಾರಿಕೆಗಳು ಪ್ರಾರಂಭವಾಗಿ ಉದ್ಯೋಗಾವಕಾಶ ಸೃಷ್ಟಿಯಾಗಲಿದೆ ಎಂದು ಹೇಳಿದರು. ಟರ್ಮಿನಲ್ ಕಟ್ಟಡ, ಎಟಿಸಿ ಕಟ್ಟಡ ನಿರ್ಮಾಣ ನಿಂತರೆ ಕೆಲಸಕ್ಕೆ 110.62 ಕೋಟಿ ಕಾಮಗಾರಿಗಳನ್ನು ಒಳಗೊಂಡ ಪ್ಯಾಕೇಜ್ 2 ಕಾಮಗಾರಿ ಅಂದಾಜು ಮೊತ್ತ ಇಷ್ಟೇ ಹೇಳುವುದು ಕ್ವಾಲಿಟಿ ವರ್ಕ್ ಆಗಬೇಕು. ಯಾರೊಬ್ಬರು ಬಿಟ್ಟು ತೋರಿಸೋಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಒಳ್ಳೆ ರೀತಿ ಕೆಲಸ ಆಗಿ ಈ ವಿಮಾನ ನಿಲ್ದಾಣ ನೋಡಿದಾಗ ಬೇರೆಯವರು ಯಾವ ರೀತಿ ಮಾಡಿದ್ರು ಅದೇ ರೀತಿ ನಮ್ಮಲ್ಲೂ ವಿಮಾನ ನಿಲ್ದಾಣ ಆಗಬೇಕು ಅಂತ ಕೇಳೋ ರೀತಿಯಲ್ಲಿ ಇದು ಒಳ್ಳೆ ರೀತಿ ವಿಮಾನ ನಿಲ್ದಾಣ ಆಗಬೇಕು ಅನ್ನೋ ಅಪೇಕ್ಷೆ ಇದೆ. ಆ ರೀತಿಯ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ಇದೆ. ತಿಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದೇನೆ. ನಮ್ಮ ಮಾಧ್ಯಮದ ಸ್ನೇಹಿತರು ಹೆಚ್ಚಿನ ಸಹಕಾರ ಕೊಡೋದ್ರ ಮೂಲಕ ಈ ವಿಮಾನ ನಿಲ್ದಾಣ ಆದಷ್ಟು ಬೇಗ ಮುಗಿದು ಈ ವಿಮಾನ ಹೋರಾಟ ಪ್ರಾರಂಭ ಆಗಬೇಕಾಗಿದೆ. ನಿಮ್ಮೆಲ್ಲರ ಸಹಕಾರವನ್ನು, ಅಧಿಕಾರಿಗಳ ಸಹಕಾರವನ್ನು, ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಸಹ ಅವರ ಆಸಕ್ತಿಯಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಳಿಕ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಶಿವಮೊಗ್ಗದಲ್ಲಿ ಕೋವಿಡ್ ನಿರ್ವಹಣೆ ಹಾಗೂ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಈಶ್ವರಪ್ಪ, ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಮತ್ತಿತರರು ಉಪಸ್ಥಿತರಿದ್ದರು. 650 ಬೆಡ್ಸ್ಗೆ ಬೇಕಾಗಿದ್ದಂತಹ ಸ್ಟಾಫ್ ನ ತುಂಬಿದ್ದಾರೆ. ಈಗ ಅಲ್ಲಿ ನೋಡಿದ್ರೆ 1300 ಹಾಸಿಗೆ ಆಗಿರೋದ್ರಿಂದ ಅದಕ್ಕೆ ಬೇಕಾದಂತ ಸ್ಟಾಫ್ ಬೇಕು ಅಂತ ಹೇಳಿದ್ದಾರೆ ಸರ್. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ವೇದಾಂತ ಸಂಸ್ಥೆ ನಿರ್ಮಿಸಿರುವ 100 ಹಾಸಿಗೆಗಳ ಕೋವಿಡ್ ಫೀಲ್ಡ್ ಆಸ್ಪತ್ರೆಯನ್ನು ಕೇಂದ್ರ ಸಂಸದೀಯ ವ್ಯವಹಾರ, ಗಣಿ ಮತ್ತು ಕಲ್ಲಿದ್ದಲು ಸಚಿವ ಪ್ರಹ್ಲಾದ್ ಜೋಶಿ ನಿನ್ನೆ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಶಾಸಕರಾದ ಪ್ರಸಾದ್ ಅಬ್ಬಯ್ಯ, ಅಮೃತ್ ದೇಸಾಯಿ, ಪ್ರದೀಪ್ ಶೆಟ್ಟರ್, ಹೂಡಾ ಅಧ್ಯಕ್ಷ ನಾಗೇಶ್ ಕಲಬುರ್ಗಿ, ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. Thank you. With this, ladies and gentlemen, we will now. Hospitals across the country during the first. ಬಳಿಕ ಡಿಡಿ ನ್ಯೂಸ್ನೊಂದಿಗೆ ಪ್ರಹ್ಲಾದ್ ಜೋಶಿ ಕೈಗಾರಿಕೋದ್ಯಮಿಗಳು ಜನರ ನೆರವಿಗೆ ಧಾವಿಸಬೇಕು ಎಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಯ ಮೇರೆಗೆ ಕೋವಿಡ್ ನಿರ್ವಹಣೆಯಲ್ಲಿ ಸಹಾಯ ಹಸ್ತ ಚಾಚಿದ್ದು ವೇದಾಂತ ಸಂಸ್ಥೆ ಕಡಿಮೆ ಅವಧಿಯಲ್ಲಿ ರಾಜ್ಯದಲ್ಲಿ 2 ಕೋವಿಡ್ ಆಸ್ಪತ್ರೆಗಳನ್ನು ತೆರೆಯುವ ಮೂಲಕ ಸಾರ್ವಜನಿಕರಿಗೆ ನೆರವಾಗಿದೆ ಎಂದರು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆಯ ವ್ಯತ್ಯಾಸ ಹಾಗೂ ಈ ಹಿಂದಿನ ಸರ್ಕಾರಗಳ ಆಡಳಿತ ವೈಖರಿ ಲಕ್ಷಾಂತರ ರೂಪಾಯಿ ಸಾಲದ ಹೊರೆ ತೈಲ ಬೆಲೆ ಏರಿಕೆಗೆ ಕಾರಣವಾಗಿದೆ ಎಂದು ತಿಳಿಸಿದರು. ನಮ್ಮ ಅತ್ಯಂತ ದೊಡ್ಡ ಆದ್ಯತೆ, ಪ್ರಥಮ ಆದ್ಯತೆ ಇರುವುದು ಕೋವಿಡ್ ನಿರ್ವಹಣೆ, ಜನರ ಯೋಗಕ್ಷೇಮ. ವೇದಾಂತ ಗ್ರೂಪ್ನವರು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಾರ್ವಜನಿಕ ಉದ್ದಿಮೆ ಸಚಿವ ಜಗದೀಶ್ ಶೆಟ್ಟರ್, ವೇದಾಂತ ಸಂಸ್ಥೆಯ ಅನಿಲ್ ಅಗರ್ವಾಲ್ ಅವರು ಜಿಲ್ಲೆಗೆ ಕೋವಿಡ್ ಆಸ್ಪತ್ರೆಯನ್ನು ಮಂಜೂರು ಮಾಡಿದ್ದು ಅಲ್ಪಾವಧಿಯಲ್ಲೇ ಆಸ್ಪತ್ರೆ ನಿರ್ಮಿಸಲಾಗಿದೆ. ಕೋವಿಡ್ ತುರ್ತು ಸಂದರ್ಭದಲ್ಲಿ ಈ ಸಂಸ್ಥೆ ಸಮಾಜಕ್ಕೆ ನೀಡಿದ ಕೊಡುಗೆಗಾಗಿ ಅನಿಲ್ ಅಗರ್ವಾಲ್ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಮೇಕ್ಶಿಫ್ಟ್ ಹಾಸ್ಪಿಟಲ್ ಆಗಬೇಕನ್ನುವಂಥದ್ದನ್ನು ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ಇದೀಗ ಮಾತನಾಡಿದಂಥ ಅನಿಲ್ ಅಗರ್ವಾಲ್ ಅವರು ಅದಕ್ಕೆ ಒಪ್ಪಿಕೊಂಡು ಇಮಿಡಿಯೇಟ್ಲಿ ಜೋಶಿ ಅವರ ರಿಕ್ವೆಸ್ಟ್ ಪ್ರಕಾರ ಇವತ್ತು ಇಲ್ಲಿ ಮೇಕ್ಶಿಫ್ಟ್ ಹಾಸ್ಪಿಟಲ್ ನಿರ್ಮಾಣ ಆಗಿದೆ. ಅನಿಲ್ ಅಗರ್ವಾಲ್ ಅವರು ಸಹಿತ ಇವತ್ತು ಸಾಕಷ್ಟು ಕಂಪನಿಗಳಿದ್ದಾವೆ, ಆದರೆ ಆ ಸೊಸೈಟಿಗೆ ಸರ್ವಿಸ್ ಮಾಡುವಂಥ ಮೈಂಡ್ ಬೇಕು. ಅದನ್ನು ಇವತ್ತು ಅನಿಲ್ ಅಗರ್ವಾಲ್ ಅವರು, ಮಿಸ್ಟರ್ ಅನಿಲ್ ಅಗರ್ವಾಲ್ ಇಸ್ ಆಲ್ಸೋ ವಿತ್ ಅಸ್. ಲಂಡನ್ನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅನಿಲ್ ಅಗರ್ವಾಲ್ ಕೋವಿಡ್-19 ವಿರುದ್ಧದ ಹೋರಾಟದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಅಗತ್ಯ ನೆರವು ನೀಡಲಾಗುವುದು. ದೇಶಾದ್ಯಂತ 1,000 ಕೋವಿಡ್ ಕೇರ್ ಹಾಸಿಗೆಗಳನ್ನು ಸ್ಥಾಪಿಸುವ ಗುರಿ ಹೊಂದಲಾಗಿದೆ ಎಂದರು. कर्नाटका की वजह से ही पूरे हिंदुस्तान, पूरी दुनिया में टेक्नोलॉजी का डेवलपमेंट होता है.
कोई भी दुनिया की बड़ी से बड़ी कंपनी है, अगर वो कर्नाटका में नहीं है तो उसकी शेयर के प्राइस आगे नहीं बढ़ते। उनको कर्नाटका में ही उनको लगता है कि एक स्पेशल खून है कर्नाटका के लोगों में, टेक्नोलॉजी ड्रिवन है और उससे वो सारी दुनिया को आगे चलाते हैं। ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯಡಿ ದೇಶದ 13 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಮೇ ಮತ್ತು ಜೂನ್ ತಿಂಗಳ 70 ಲಕ್ಷ ಟನ್ಗೂ ಅಧಿಕ ಆಹಾರ ಸಾಮಗ್ರಿಗಳನ್ನು ಪಡೆದುಕೊಂಡಿವೆ ಎಂದು ಭಾರತೀಯ ಆಹಾರ ನಿಗಮ ತಿಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೋವಿಡ್ ಸಂಕಷ್ಟದ ಈ ಸಂದರ್ಭದಲ್ಲಿ ಯಾರೂ ಹಸಿವಿನಿಂದ ಬಳಲಬಾರದೆಂಬ ಉದ್ದೇಶದಿಂದ ಬರುವ ನವೆಂಬರ್ವರೆಗೆ ಉಚಿತ ಪಡಿತರ ವಿತರಿಸುವುದಾಗಿ ಘೋಷಿಸಿದ್ದರು. ಈ ಹಿನ್ನೆಲೆಯಲ್ಲಿ ಭಾರತೀಯ ಆಹಾರ ನಿಗಮ ಪೂರಕ ವ್ಯವಸ್ಥೆಗಳನ್ನು ಕೈಗೊಂಡಿದ್ದು ದೇಶದ 80 ಕೋಟಿ ಜನರಿಗೆ ಪಡಿತರ ವಿತರಿಸಲು ಕ್ರಮ ಕೈಗೊಂಡಿದೆ. ಈ ಯೋಜನೆಯಡಿ ಪ್ರತಿಯೊಬ್ಬ ಫಲಾನುಭವಿಗೆ 5 ಕೆಜಿ ಗೋಧಿ ಅಥವಾ ಅಕ್ಕಿ ವಿತರಿಸಲಾಗುತ್ತಿದೆ. ಇದರ ಸಂಪೂರ್ಣ ವೆಚ್ಚವನ್ನು ಕೇಂದ್ರ ಸರ್ಕಾರ ಭರಿಸಲಿದೆ ಎಂದು ನಿಗಮ ತಿಳಿಸಿದೆ. 13 राज्यों और केंद्र शासित प्रदेशों ने इस साल ಕೃಷಿ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿ ಉಂಟುಮಾಡುವ ನಿರೀಕ್ಷೆಯಲ್ಲಿರುವ ಇಫ್ಕೋ ಸಂಸ್ಥೆ ಉತ್ಪಾದಿಸಿರುವ ದ್ರವೀಕೃತ ನ್ಯಾನೋ ಯೂರಿಯಾದ ಮೊದಲ ಕಂತು ಗುಜರಾತ್ನ ಕಲೋಲ್ ಸ್ಥಾವರದಿಂದ ರಾಜ್ಯಕ್ಕೆ ಆಗಮಿಸುವ ನ್ಯಾನೋ ಯೂರಿಯಾ ಹೊತ್ತ ವಾಹನಗಳಿಗೆ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ವರ್ಚುವಲ್ ವೇದಿಕೆಯ ಮೂಲಕ ನಿನ್ನೆ ಹಸಿರು ನಿಶಾನೆ ತೋರಿದರು. ನಮಸ್ಕಾರ ಸರ್, ಅಧ್ಯಕ್ಷ ಜಿ. ನಂತರ ಅವರು ವಿವಿಧ ದೇಶಗಳಿಂದ ಆಮದಾಗುವ ರಸಗೊಬ್ಬರಗಳ ಮೇಲೆ ಅವಲಂಬನೆಯಾಗುವಂತಹ ಪರಿಸ್ಥಿತಿ ಈ ಹಿಂದೆ ಇತ್ತು. ಇದನ್ನು ಬದಲಿಸಲು ದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರಸಗೊಬ್ಬರ ಉತ್ಪಾದಿಸಬೇಕು. ಆ ಮೂಲಕ ಆತ್ಮನಿರ್ಭರ ಭಾರತ ಮತ್ತು ಆತ್ಮನಿರ್ಭರ ಕೃಷಿ ಸಾಧಿಸಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಇಫ್ಕೋ ಸಂಸ್ಥೆ ನ್ಯಾನೋ ಯೂರಿಯಾ ಉತ್ಪಾದನೆಗೆ ವಿಶೇಷ ಒತ್ತು ನೀಡಲಾಗಿದೆ ಎಂದರು. ಇಫ್ಕೋ ಸಂಸ್ಥೆ ರೈತರಿಗೆ ನೆರವಾಗಲು ಉತ್ಪಾದನಾ ಪ್ರಮಾಣವನ್ನು ಹೆಚ್ಚಿಸಲು ನಿರ್ಧರಿಸಿದೆ. ಕರ್ನಾಟಕದಲ್ಲಿ ನ್ಯಾನೋ ಯೂರಿಯಾ ಉತ್ಪಾದನಾ ಘಟಕ ಸ್ಥಾಪಿಸಲು ಚಿಂತನೆ ನಡೆಸಿದ್ದು ಆದಷ್ಟು ಶೀಘ್ರ ಈ ಘಟಕ ಕಾರ್ಯಾರಂಭ ಮಾಡುವಂತಾಗಬೇಕು. ಇದಕ್ಕೆ ಅಗತ್ಯವಿರುವ ಜಮೀನನ್ನು ಒದಗಿಸಲು ಶೋಧ ಕಾರ್ಯ ಮುಂದುವರೆದಿದೆ ಎಂದು ತಿಳಿಸಿದರು. ನ್ಯಾನೋ ಯೂರಿಯಾ ಪರಿಸರ ಸ್ನೇಹಿಯಾಗಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿ ಪಡೆಯಲು ರೈತರಿಗೆ ಸಹಕಾರಿಯಾಗಲಿದೆ. ಮಣ್ಣಿನ ಫಲವತ್ತತೆ ವೃದ್ಧಿಗೂ ನೆರವಾಗಲಿದೆ ಎಂದರು. That concept has really has taken a big jump by introduction of these nano fertilizers by IFFCO. On an average of 16 lakh metric tons of urea is sold in every year in Karnataka, and this is the world's number one nano fertilizer by IFFCO, which is a pride of the moment for the nation. ಕರ್ನಾಟಕದ ಜನತೆಗೆ ಇವತ್ತಿನ ಈ ಒಂದು ದೊಡ್ಡ ಕಾರ್ಯಕ್ರಮ ವಿಶೇಷವಾಗಿ ರೈತರಿಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಒಂದು ಲೋಡ್ನಲ್ಲಿ ಇವತ್ತಲ್ಲಿಂದ ಈಗ ನಮ್ಮ ಫ್ಲಾಗ್ ಆಫ್ ಆದ ಕೂಡಲೇ ಹೊರಟಿದೆ. 2 ದಿವಸದಲ್ಲಿ ಅದು ಕರ್ನಾಟಕಕ್ಕೆ ಬರಲಿಕ್ಕಿದೆ. ಇಂಥ 10 ದಿನಾಲು ಪ್ರತಿದಿನ 10 ಲೋಡ್ಗಳು ಕರ್ನಾಟಕಕ್ಕೆ ಕಳಿಸ್ತೇವೆ ಅಂತ ಹೇಳುವಂಥ ಮಾತನ್ನು ಅವರು ಹೇಳಿದ್ದಾರೆ. ಇದರಿಂದಾಗಿ ಕರ್ನಾಟಕದ ರೈತರ ಪಾಲಿಗೆ ಇದೊಂದು ಭಾರಿ ದೊಡ್ಡ ವರದಾನ ಆಗುವಂಥ ಸಂದರ್ಭಗಳಿದ್ದಾವೆ ಅಂತ ಹೇಳಿ ನಾನು ತಿಳ್ಕೊಳ್ತಾ ಇದ್ದೇನೆ. ಇಡೀ ದೇಶದಲ್ಲಿ ಇದು ಅತ್ಯಂತ ವೇಗವಾಗಿ ಸಪ್ಲೈ ಮಾಡಲಿಕ್ಕೆ, ಅವರ ಪ್ರೊಡಕ್ಷನನ್ನು ಹೆಚ್ಚು ಮಾಡಲಿಕ್ಕೆ ಕೂಡ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ ನಿಮ್ಮ ಪರಿಸರಕ್ಕೆ ಇದು ಅತ್ಯಂತ ದೊಡ್ಡ, ಅಂದರೆ ಕೆಮಿಕಲ್ ನಮ್ಮ ಯೂರಿಯಾ ಮ್ಯಾನುಫ್ಯಾಕ್ಚರ್ನಲ್ಲಿ ಇಡೀ ಒಂದು ಉಷ್ಣತೆ ಜಾಸ್ತಿ ಆಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದು ಅದನ್ನು ಕಡಿಮೆ ಮಾಡುವಂಥದ್ದಾಗುತ್ತೆ. ಪರಿಸರ ಮಾತ್ರ ಅಲ್ಲ, ನಿಮ್ಮ ಮಣ್ಣಿನ ಸಾಯಿಲ್ ಹೆಲ್ತ್ ಅದು ಭಾರಿ ಇಂಪಾರ್ಟೆಂಟ್. ಇವತ್ತು ಮಣ್ಣಿನ ಒಂದು ಆರೋಗ್ಯವನ್ನು ರಕ್ಷಣೆ ಮಾಡುವಂಥದ್ರಲ್ಲಿ ಕೂಡ ಇದು ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತದೆ. ಸುಮಾರು 8 ರಿಂದ 15% ಈಲ್ಡ್ ಜಾಸ್ತಿ ಆಗ್ತದೆ. ಸುಮಾರು 15 ರಿಂದ 20% ನಿಮ್ಮ ಖರ್ಚು ಕಡಿಮೆ ಆಗುತ್ತೆ. ಈ ರೀತಿಯ ಎಲ್ಲವನ್ನ ಹೊಂದಿದಂಥ ಈ ಒಂದು ನ್ಯಾನೋ ಯೂರಿಯಾ ಇದು ನಮಗೆಲ್ಲರಿಗೂ ವರದಾನ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನನಗೆ ತುಂಬ ಸಂತೋಷ ಆಗಿದೆ. ಇವತ್ತು ನಾನೊಬ್ಬ ಈ ಇಲಾಖೆಯ ಮಂತ್ರಿಯಾಗಿ ಕರ್ನಾಟಕವನ್ನು ಪ್ರತಿನಿಧಿಸುವ ಕಾರಣ ಕರ್ನಾಟಕಕ್ಕೆ ಪ್ರಥಮ ಕನ್ಸೈನ್ಮೆಂಟ್ ಬರುವಂಥದ್ದು ಮತ್ತು ಕರ್ನಾಟಕದಲ್ಲೇ ಒಂದು ಇದರ ಮ್ಯಾನುಫ್ಯಾಕ್ಚರ್ ಯೂನಿಟನ್ನು ಅವರು ಪ್ರಾರಂಭ ಮಾಡಿ ರೈತರ ಹಿತಾಸಕ್ತಿ ಕಾಪಾಡುವುದು ಮಾತ್ರ ಅಲ್ಲ, ನಮ್ಮ ಈ ಭಾಗದ 100 ಯುವಕರಿಗೆ 1000 ಯುವಕರಿಗೆ ಉದ್ಯೋಗ ಕೊಡುವಂಥ ಕೆಲಸ ಕೂಡ ಆಗುತ್ತೆ ಎಂದು ನಾನು ಭಾವಿಸ್ತಾ ಇದ್ದೇನೆ. ದಿಸ್ ಇಯರ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ
We have provided 140% of more subsidy to DAP this year in the Kharif season because we want to see that our government, Narendra Modi's government, is a farmers-friendly government, and we never let the farmers to suffer during the COVID period. ಬೆಂಗಳೂರಿನ ಎಚ್ಎಎಲ್ನಲ್ಲಿ ನಿರ್ಮಾಣ ಮಾಡಲಾಗಿರುವ ಅತ್ಯಾಧುನಿಕ ಸುಧಾರಿತ ALH ಮಾರ್ಕ್ 3 ಲಘು ಹೆಲಿಕಾಪ್ಟರ್ಗಳನ್ನು ನಿನ್ನೆ ಭಾರತೀಯ ಕರಾವಳಿ ಪಡೆಗೆ ಹಸ್ತಾಂತರಿಸಲಾಯಿತು. ದೆಹಲಿಯಲ್ಲಿ ನಡೆದ ವರ್ಚುವಲ್ ಸಭೆಯಲ್ಲಿ ರಕ್ಷಣಾ ಖಾತೆ ರಾಜ್ಯ ಸಚಿವ ಡಾ ಅಜಯ್ ಕುಮಾರ್ ಹೆಲಿಕಾಪ್ಟರ್ಗಳನ್ನು ಕರಾವಳಿ ಪಡೆಗೆ ಹಸ್ತಾಂತರಿಸಿದರು. ರಡಾರ್, ಮಷೀನ್ ಗನ್, ರಕ್ಷಣಾ ಸಾಮಗ್ರಿ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳನ್ನು ತುರ್ತು ಸಂದರ್ಭಗಳಲ್ಲಿ ಕೊಂಡೊಯ್ಯಲು ಪೂರಕವಾಗುವ ನಿಟ್ಟಿನಲ್ಲಿ ಎಚ್ಎಎಲ್ ಈ ಹೆಲಿಕಾಪ್ಟರ್ಗಳನ್ನು ನಿರ್ಮಾಣ ಮಾಡಿದೆ. ಇದು ಸಂಪೂರ್ಣ ಸ್ವದೇಶಿ ನಿರ್ಮಿತ ಅತ್ಯಾಧುನಿಕ ಲಘು ಹೆಲಿಕಾಪ್ಟರ್ ಆಗಿದ್ದು, ಇದರಲ್ಲಿ ಗ್ಲಾಸ್ ಕಾಕ್ಪಿಟ್ ಅನ್ನು ಅಳವಡಿಸಲಾಗಿದೆ. ಮುಂದಿನ ವರ್ಷದ ಮಧ್ಯದ ವೇಳೆಗೆ ಎಚ್ಎಎಲ್ ಒಟ್ಟು 16 ಹೆಲಿಕಾಪ್ಟರ್ಗಳನ್ನು ಕರಾವಳಿ ಪಡೆಗೆ ಪೂರೈಕೆ ಮಾಡಲಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅಜಯ್ ಕುಮಾರ್, ಈ ಹೆಲಿಕಾಪ್ಟರ್ಗಳ ಸೇರ್ಪಡೆಯಿಂದ ಭಾರತೀಯ ಕರಾವಳಿ ಪಡೆಗೆ ಮತ್ತಷ್ಟು ಬಲ ದೊರೆತಿದ್ದು, ವಿಶ್ವದಲ್ಲೇ ಅತ್ಯಂತ ಶಕ್ತಿಶಾಲಿ ಕರಾವಳಿ ಪಡೆಗಳಲ್ಲಿ ಭಾರತವು ಒಂದು ಎಂಬ ಹೆಗ್ಗಳಿಕೆ ಪಡೆದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. Not only in the coast of India, but in the whole of neighborhood. Whether it has been Mauritius, Sri Lanka, Maldives, or such other countries in the Indian Ocean littoral, Coast Guard has been the first responder at the time of many emergencies. ಕೋವಿಡ್ನ ಲಾಕ್ಡೌನ್ ಸಮಯದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದ ಅಸಂಘಟಿತ ಕಾರ್ಮಿಕರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆರ್ಥಿಕ ನೆರವು ಕೈಸೇರಿರುವುದಕ್ಕೆ ಮೈಸೂರಿನಲ್ಲಿ ಟ್ಯಾಕ್ಸಿ ಮತ್ತು ಆಟೋ ಚಾಲಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಕೋವಿಡ್ 2ನೇ ಅಲೆಯ ಪರಿಣಾಮ ಕಳೆದ 2 ತಿಂಗಳಿಂದ ಲಾಕ್ಡೌನ್ ಜಾರಿಯಿಂದ ಕೆಲಸವಿಲ್ಲದೆ ಪರಿತಪಿಸುತ್ತಿದ್ದ ಕಾರ್ಮಿಕರಿಗೆ ತಲಾ 3,000 ರೂಪಾಯಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆಯಾಗಿದೆ. ಒಂದು ಬೆಲ್ಟ್ ಸ್ಕ್ರೀನ್ ಮೇಲೆ ಮಾಡಿದ್ವಿ ಸರ್, ನಾವು ಬ್ಲ್ಯಾಕ್ ಆಗಲ್ಲ. ಡಿಡಿ ನ್ಯೂಸ್ನೊಂದಿಗೆ ಆಟೋ ಚಾಲಕ ಕೆಲಸವಿಲ್ಲದೆ ಜೀವನ ನಡೆಸುವುದು ತುಂಬಾ ಕಷ್ಟವಾಗಿತ್ತು. ಇಂತಹ ಸಂದರ್ಭದಲ್ಲಿ ಸರ್ಕಾರದಿಂದ 3,000 ರೂಪಾಯಿ ಖಾತೆಗೆ ಜಮೆಯಾಗಿದ್ದು, ಇದರಿಂದ ಮನೆ ಬಾಡಿಗೆ ಕಟ್ಟಲು ಸಹಾಯವಾಯಿತು ಎಂದು ತಿಳಿಸಿದರು. ಒಂದು ಹೆಲ್ಪ್ ಆಗಿದೆ ಅಂತ ಹೇಳೋದು. ಆಟೋ ಡ್ರೈವರ್, ನಾನು ಆಟೋ ಚಾಲಕ. ಈಗ ಕೊರೋನಾದಿಂದ ತುಂಬಾ ಆಟೋ ಡ್ರೈವರ್ ಸಂಕಷ್ಟದಿಂದ ತುಂಬಾ ಕಷ್ಟ ಅನುಭವಿಸ್ತಾ ಇದ್ರು. ಲಾಕ್ಡೌನ್ ಎಲ್ಲ ಮನೆ ಜೀವನ ಮಾಡೋಕ್ಕೂ ತುಂಬಾ ಕಷ್ಟ ಆಗ್ತಿದೆ. ಬಟ್ ಈಗ ಸರ್ಕಾರದಿಂದ ಬಂದಿದ್ದ 3,000 ರೂಪಾಯಿ ಮಾಮೂಲಿ ಪರಿಹಾರ ಘೋಷಣೆ ಮಾಡಿದ್ರು. ಅಂದ್ರೆ ಮೊನ್ನೆ ಅಪ್ಲಿಕೇಶನ್ ಹಾಕಿದ್ದು 3 ದಿನಕ್ಕೆ ಬಂದಿದೆ. ಸ್ವಲ್ಪ ಅಂದ್ರೆ ಈಗೊಂದು ಕ್ರಿಟಿಕಲ್ ಜೀವನ ಮಾಡೋ ಸ್ವಲ್ಪ ಉಪಯೋಗ ಆಗ್ತಿದೆ. ಟ್ಯಾಕ್ಸಿ ಚಾಲಕ ಅಶೋಕ್, ಸರ್ಕಾರ ತಿಳಿಸಿದ ಹಾಗೆ ಆಟೋ, ಟ್ಯಾಕ್ಸಿ ಚಾಲಕರು ಹಾಗೂ ತಲಾ 3,000 ರೂಪಾಯಿ ತಲುಪಿದೆ. ನನ್ನ ಖಾತೆಗೆ ಹಣ ಜಮೆಯಾಗಿದೆ. ನಮ್ಮಂತಹ ಕಾರ್ಮಿಕರಿಗೆ ಇದರಿಂದ ತುಂಬಾ ಅನುಕೂಲವಾಗಿದೆ ಎಂದು ಹೇಳಿದರು. ಫೀಸ್ ಕಟ್ಟೋದಕ್ಕೋ ಇಲ್ಲ ರೇಷನ್ ತಗೊಳ್ಳೋದಕ್ಕೋ ಒಂದು ಅನುಕೂಲ ಆಗಿದೆ. ಆಟೋ ಚಾಲಕಿ ಲಕ್ಷ್ಮಿ, ಲಾಕ್ಡೌನ್ ಹಿನ್ನೆಲೆಯಲ್ಲಿ ಆಟೋ ಓಡಿಸಲು ಸಾಧ್ಯವಾಗಲಿಲ್ಲ. ಸರ್ಕಾರದ ಈ ಸಹಾಯಧನ ಜೀವನ ನಡೆಸಲು ಸಹಕಾರಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಮನೆ ನಡೆಸೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಅದರಿಂದಾಗಿ ಸರ್ಕಾರ 3,000 ರೂಪಾಯಿ ನಮಗೆ ಪರಿಹಾರ ಧನ ಕೊಟ್ಟಿರೋದು ನಮಗೆ ತುಂಬಾ ಖುಷಿ ಆಗ್ತಿದೆ. ಕಾರು ಚಾಲಕ ರಾಮಕೃಷ್ಣ, ಈ ಸಹಾಯಧನದಿಂದ ಸದ್ಯದ ಪರಿಸ್ಥಿತಿ ಸುಧಾರಿಸಿದೆ. ಲಾಕ್ಡೌನ್ ತೆರವುಗೊಳಿಸಿದರೆ ಕೆಲಸ ಮಾಡಲು ಸಿದ್ಧರಿರುವುದಾಗಿ ಹೇಳಿದರು. ಪರವಾಗಿಲ್ಲ, ಕಷ್ಟಕ್ಕೆ ಹೆಂಗೋ 1-3 ದಿನ ಊಟ ಮಾಡಲಿಕ್ಕೆ ಜಾರಿ ಮಾಡಿಕೊಟ್ಟಿದ್ದೀರಾ. ಕಷ್ಟಕ್ಕೆ ಸಿಕ್ಕಾಬಿಡೆ. ಮತ್ತೋರ್ವ ಕಾರು ಚಾಲಕ ಸುಭಾಷ್, ಸರ್ಕಾರದ ಈ ಅನುದಾನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯವಾಯಿತು ಎಂದರು. ಒಂದು ಬುಕ್ಸ್ ತಗೋಬೇಕು, ಆದರೂ ನಮಗೆ ಈ ಕಷ್ಟಕ್ಕೆ ಸಿಕ್ಕಾಬಿಡೆ ಕಷ್ಟನೇ ಇದೆ ಸರ್. ನಮಗೆ ಆದರೂ ಒಂದು 3,000 ಕೊಟ್ಟಿದ್ದಾರೆ ಸರ್. ಸರ್ಕಾರಕ್ಕೆ ಸ್ವಲ್ಪ ನಾವು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಸಾಮಾನ್ಯ ಸೇವೆ ಕೇಂದ್ರದ ಮುಖ್ಯಸ್ಥೆ ಯಶೋಧ, ಅಸಂಘಟಿತ ಕಾರ್ಮಿಕರು ಅರ್ಜಿ ಸಲ್ಲಿಸಿದ 3 ದಿನದಲ್ಲಿ ಪರಿಹಾರದ ಮೊತ್ತ ದೊರೆತಿದೆ. ನಮ್ಮ ಸೇವಾ ಕೇಂದ್ರದ ಮೂಲಕ ಕಾರ್ಮಿಕರ ಮನೆಯಿಂದಲೇ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸಲಾಗುತ್ತಿದೆ. ಇದು ಉಚಿತ ಸೇವೆಯಾಗಿದ್ದು, ಇದರಿಂದ ಹಲವು ಮಂದಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು. ಸೇವೆ ಸಲ್ಲಿಸ್ತಾ ಅವರಿಗೆ ಪರಿಹಾರಧನ ಬರೋದಕ್ಕೆ ನಾವು ಅಪ್ಲಿಕೇಶನ್ಗಳನ್ನ ರೈಸ್ ಮಾಡ್ತಾ ಇದ್ದೀವಿ. ಇದರಿಂದ ಎಂಟೈರ್ ಯಾರಿಗೆಲ್ಲ ಕಷ್ಟದಲ್ಲಿ ಈ ಒಂದು 3,000 ರೂಪಾಯಿ ಸಿಗೋದ್ರಿಂದ ತುಂಬ ಕೆಳಮಟ್ಟದಲ್ಲಿ ಇರುವಂಥವರಿಗೆಲ್ಲ ಒಂದು ಸಣ್ಣ ಪ್ರಮಾಣದಾದರೂ ಕೂಡ ಒಂದು ಅವರಿಗೆ ಪರಿಹಾರ ಸಿಕ್ತು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ.
ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಯುವ ಸಮುದಾಯಕ್ಕೆ ಉಚಿತವಾಗಿ ಕೋವಿಡ್ ಲಸಿಕೆ ನೀಡಲಾಗುತ್ತಿದ್ದು ಸಾಕಷ್ಟು ಮಂದಿ ಇದರ ಸದುಪಯೋಗ ಪಡೆಯುತ್ತಿದ್ದಾರೆ. ನಗರಸಭೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಅಭಿಯಾನ ಕೈಗೊಂಡಿದ್ದು ನಿರಂತರವಾಗಿ ಲಸಿಕೆ ವಿತರಣಾ ಕಾರ್ಯ ಮುಂದುವರೆದಿದೆ. ಇಲ್ಲಿನ ಬೇಡಿಕೆಗೆ ಅನುಗುಣವಾಗಿ ಲಸಿಕೆ ನೀಡಲು 3 ಸ್ಥಳಗಳಲ್ಲಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ಸುಬ್ರಾಯ ಹೆಗಡೆ, ತಾವು ಬೆಂಗಳೂರಿನಿಂದ ಇಲ್ಲಿಗೆ ಬಂದು ಮನೆಯಿಂದಲೇ ಕೆಲಸ ಮಾಡುತ್ತಿದ್ದೆ. ಇದುವರೆಗೂ ಲಸಿಕೆ ದೊರೆತಿರಲಿಲ್ಲ. ಈಗ ಲಸಿಕೆ ಪಡೆಯಲಾಗಿದೆ ಎಂದರು. ಊರಲ್ಲೇನೆ ಇವಾಗ ಸರ್ಕಾರಿ ಆಸ್ಪತ್ರೆ ಯಾವುದೇ ಸಮುದಾಯಕ್ಕಾಗಲಿ ಹರಡದೇ ಇರೋ ಥರ ವ್ಯಾಕ್ಸಿನನ್ನು ತೊಗೊಂಡಿದ್ದೇನೆ. ಸೊ ಎಲ್ಲರೂ ತಗೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಶಿಲ್ಪಾ, ತಮ್ಮ ಕಾರ್ಖಾನೆಯಲ್ಲಿ ಹೆಚ್ಚಿನ ಮಂದಿ ಯುವ ಜನರಿದ್ದು 95% ಮಂದಿ ಲಸಿಕೆ ಪಡೆದಿದ್ದೇವೆ ಎಂದು ಹೇಳಿದರು. ಇಂಜೆಕ್ಷನ್ ಕೊಡಿಸ್ತಾ ಇದ್ದಾರೆ. ಸೊ ನಮ್ಮ ಫ್ಯಾಕ್ಟ್ರಿಯಲ್ಲಿ 95% ಯಂಗ್ ಜನ್ರೇಷನ್ನೇ ವರ್ಕ್ ಮಾಡ್ತಾ ಇರೋದು. ಸೊ ನಮ್ಮ ಫ್ಯಾಕ್ಟ್ರಿ ವತಿಯಿಂದ ನಾವು ಇಲ್ಲಿ ಫ್ರೀಯಾಗಿ ಇಂಜೆಕ್ಷನ್ ಹಾಕ್ಸ್ಕೊತಾ ಇದ್ದೀವಿ. ಕ್ಯೂದಲ್ಲಿ ಬಂದಿದ್ದೀವಿ. ಸೊ ಇವತ್ತು ಇಂಜೆಕ್ಷನ್ ತಗೊಳ್ತಾ ಇದ್ದೀವಿ. ಲಸಿಕಾ ಕೇಂದ್ರದ ಕಾರ್ಯದರ್ಶಿ ಎಸ್ಎಂ ಹೆಗಡೆ, ಯುವ ಸಮುದಾಯಕ್ಕೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಈ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದರು. ಸ್ಪಂದಿಸಿ ನಮ್ಮ ಸಂಸ್ಥೆ ಉಚಿತವಾಗಿ ಈ ಲಸಿಕಾ ಅಭಿಯಾನಕ್ಕೆ ಸ್ಥಳಾವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಸಮಾಜದಲ್ಲಿ ಇರತಕ್ಕಂಥ ಭಾಳಷ್ಟು ಆದ್ಯತಾ ಗುಂಪುಗಳಿಗೆ ಸರ್ಕಾರ ಈಗಾಗಲೇ ಲಸಿಕೆಯನ್ನು ನೀಡುವ ಅಭಿಯಾನವನ್ನು ಪ್ರಾರಂಭಿಸಿ ಎಲ್ಲ ಕಡೆ ಕಾರ್ಯಚಟುವಟಿಕೆಯನ್ನು ನಡೆಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರದ ಈ ಒಂದು ಮಹತ್ ಕಾರ್ಯಕ್ಕೆ ನಮ್ಮ ಸೇವಾ ಸಂಸ್ಥೆಯು ಕೂಡ ಸ್ಪಂದನೆಯನ್ನು ನೀಡಬೇಕು ಅನ್ನೋ ದೃಷ್ಟಿಯಲ್ಲಿ ಉಚಿತವಾಗಿ ನಮ್ಮಲ್ಲಿ ಇರತಕ್ಕಂಥ ನಿವೇಶನದ ಸ್ಥಳವನ್ನು ಈ ಒಂದು ಸರ್ಕಾರದ ಮಹತ್ ಕಾರ್ಯಕ್ಕೆ ನಾವು ಕೂಡ ನೆರವಾಗಬೇಕು ಅನ್ನುವ ಉದ್ದೇಶಕ್ಕೆ ಅವಕಾಶವನ್ನು ಕಲ್ಪಿಸಿ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 80,834 ಹೊಸ ಸೋಂಕು ಪ್ರಕರಣಗಳು ದಾಖಲಾಗಿದ್ದು, ಇದರಿಂದಾಗಿ ಒಟ್ಟು ಸೋಂಕಿತರ ಸಂಖ್ಯೆ 2,94,39,989ಕ್ಕೆ ಏರಿಕೆಯಾಗಿದೆ. ಇದೇ ಅವಧಿಯಲ್ಲಿ 1,32,062 ಸೋಂಕಿತರು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 2,83,43,446ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆಯ ಪ್ರಮಾಣ 95.26ಕ್ಕೆ ಏರಿಕೆಯಾಗಿದೆ. ಒಟ್ಟು 10,26,159 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ 3.49ರಷ್ಟಿದೆ. 3,303 ಮಂದಿ ಮೃತಪಟ್ಟಿದ್ದು, ಈವರೆಗೆ ಒಟ್ಟು 3,70,384 ಮಂದಿ ಸಾವಿಗೀಡಾಗಿದ್ದಾರೆ. ಈ ಪ್ರಮಾಣ 1.26ರಷ್ಟಿದೆ. ದೇಶದಲ್ಲಿ ಲಸಿಕೆ ಅಭಿಯಾನ ವಿಶೇಷವಾಗಿ ಮುಂದುವರೆದಿದೆ. ಇದುವರೆಗೆ 25,31,95,048 ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಕಳೆದ 24 ಗಂಟೆಗಳಲ್ಲಿ 34,84,239 ಮಂದಿಗೆ ಲಸಿಕೆ ನೀಡಲಾಗಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರವಾಗಿ ಹೆಚ್ಚಳ ಮಾಡಲಾಗುತ್ತಿದ್ದು, ಇದುವರೆಗೆ ಒಟ್ಟು 37,30,32,474 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 19,312 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ರಾಜ್ಯದಲ್ಲಿ ಹೊಸದಾಗಿ 9,785 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 27,57,324ಕ್ಕೆ ಏರಿಕೆಯಾಗಿದೆ. 21,614 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 25,32,719ಕ್ಕೆ ತಲುಪಿದೆ.
ಇಂದು 144 ಮಂದಿ ಸಾವನ್ನಪ್ಪಿದ್ದು ಮೃತಪಟ್ಟವರ ಸಂಖ್ಯೆ 32,788ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 1,91,796 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 2,454 ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 11,95,340ಕ್ಕೆ ಏರಿಕೆಯಾಗಿದೆ. 5,398 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಒಟ್ಟು 10,91,260 ಮಂದಿ ಗುಣಮುಖರಾಗಿದ್ದಾರೆ. ಸದ್ಯ 88,795 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 21 ಮಂದಿ ಮೃತಪಟ್ಟಿದ್ದು ಇದುವರೆಗೂ ಒಟ್ಟು 15,284 ಮಂದಿ ಸಾವನ್ನಪ್ಪಿದ್ದಾರೆ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ. ಕೇಂದ್ರ ಯುವಜನ ಸೇವೆಗಳು ಮತ್ತು ಕ್ರೀಡಾ ಸಚಿವ ಕಿರಣ್ ರಿಜಿಜು ಅವರು ಕ್ರೀಡಾಪಟುಗಳಿಗೆ ವೈದ್ಯಕೀಯ ಸೇವೆ ಮತ್ತು ಪುನರ್ವಸತಿ ಬೆಂಬಲ ನೀಡುವ ಸೆಂಟ್ರಲ್ ಅಥ್ಲೀಟ್ ಇಂಜುರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಬಿಡುಗಡೆ ಮಾಡಿದರು. ಕ್ರೀಡಾಪಟುಗಳು ಗಾಯಗೊಂಡ ಸಂದರ್ಭದಲ್ಲಿ ಅವರು ಇರುವ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅತ್ಯುತ್ತಮ ಗುಣಮಟ್ಟದ ಚಿಕಿತ್ಸೆ ಮತ್ತು ನಿರ್ವಹಣೆಯನ್ನು ಈ ವ್ಯವಸ್ಥೆ ಕಲ್ಪಿಸಲಿದ್ದು ದೇಶಾದ್ಯಂತ ಜಾರಿಯಲ್ಲಿರುತ್ತದೆ. ಡಾಕ್ಟರ್ ಎಸ್ಕೆಎಸ್ ಮೌರ್ಯ, ಡಾಕ್ಟರ್ ದಿನ್ಶಾ ಪರ್ದಿವಾಲಾ, ಡಾಕ್ಟರ್ ಬಿವಿ ಶ್ರೀನಿವಾಸ್ ಮತ್ತು ಶ್ರೀಕಾಂತ್ ಅಯ್ಯಂಗಾರ್ ಅವರು ಇದರ ಸದಸ್ಯರಿರಲಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕಿರಣ್ ರಿಜಿಜು, ದೇಶದಲ್ಲಿ ಪ್ರತಿಯೊಬ್ಬ ಕ್ರೀಡಾಪಟುವು ಈ ಕೇಂದ್ರದ ಸೌಲಭ್ಯ ಪಡೆಯುವಂತಾಗಬೇಕು ಎಂದರು. ಕ್ರೀಡಾಪಟುಗಳಿಗೆ ಕೆಲವು ಸಂದರ್ಭಗಳಲ್ಲಿ ಸಣ್ಣ ಗಾಯಗಳಿಗೂ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ದೊರೆಯುವುದಿಲ್ಲ. ಇದರಿಂದ ಅವರ ಕ್ರೀಡಾ ವೃತ್ತಿಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಈ ಹಿನ್ನೆಲೆಯಲ್ಲಿ ಸೂಕ್ತ ಸಮಯದಲ್ಲಿ ಕ್ರೀಡಾಪಟುಗಳಿಗೆ ಚಿಕಿತ್ಸೆ ದೊರೆಯುವಂತಾಗಬೇಕು ಎಂದು ಹೇಳಿದರು. ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ರಾಜ್ಯದತ್ತ ಹೊರಟಿದೆ ನ್ಯಾನೋ ಯೂರಿಯಾ, ಗುಜರಾತ್ನಿಂದ ಟ್ರಕ್ಗೆ ಡಿವಿಎಸ್ ಚಾಲನೆ, ಶೀಘ್ರ ಬೆಂಗಳೂರಲ್ಲೂ ಉತ್ಪಾದನೆ ಆರಂಭ. ಕೋವಿಡ್ ಚಿಕಿತ್ಸೆಗೆ ಜಿಎಸ್ಟಿ ಬಲ, ಔಷಧ ಪರಿಕರ ತೆರಿಗೆ ಶೇಕಡಾ 12ರಿಂದ 5ಕ್ಕೆ ಇಳಿಕೆ, ಸೋಂಕಿತರಿಗೆ ನಿರಾಳ. ಅನ್ಲಾಕ್ಗೆ ಮುನ್ನವೇ ನಗರದಲ್ಲಿ ಟ್ರಾಫಿಕ್, ರಾಜಧಾನಿಗೆ ವಲಸಿಗರ ಲಗ್ಗೆ, ಬೆಳ್ಳಂಬೆಳಗ್ಗೆ ಪ್ರಮುಖ ರಸ್ತೆಗಳಲ್ಲಿ ಸಂಚಾರ ದಟ್ಟಣೆ, ಅಂಗಡಿ ಮುಂಗಟ್ಟು ಸ್ವಚ್ಛತೆ ನೆಪದಲ್ಲಿ ವ್ಯಾಪಾರ. ಲಸಿಕೆ ಅವಧಿ ಸದ್ಯ ಬದಲಾಗಲ್ಲ, ಕೊರೋನಾ ಸಂಖ್ಯೆ ಇಳಿಮುಖ, ಡೋಸ್ಗೆ 12ರಿಂದ 16 ವಾರಗಳ ಅಂತರ. ಫ್ರೆಂಚ್ ಓಪನ್ ಮಹಿಳಾ ಸಿಂಗಲ್ಸ್ ಕ್ರೇಸಿಕೋವಾ ಚಾಂಪಿಯನ್. ಉಳಿದಂತೆ ಭಾರತ ಮೂಲದ ಮೇಘಾಗೆ ಪ್ರತಿಷ್ಠಿತ ಪುಲಿಟ್ಸರ್ ಪ್ರಶಸ್ತಿ, ಚೀನಾದಲ್ಲಿ ಮುಸ್ಲಿಮರ ಮೇಲಿನ ದೌರ್ಜನ್ಯ ಬಯಲಿಗೆಳೆದ ಪತ್ರಕರ್ತೆ. ಕಾಂಗ್ರೆಸ್ನಿಂದ ಪೆಟ್ರೋಲ್ 100 ನಾಟ್ಔಟ್ ಪ್ರತಿಭಟನೆ. ಆರ್ಟಿಒ ಕಚೇರಿಗೆ ಹೋಗದೆ ಚಾಲನಾ ಪರವಾನಗಿ ಪಡೆಯಿರಿ, ಕೇಂದ್ರ ಸರ್ಕಾರದಿಂದ ಡ್ರೈವಿಂಗ್ ಲೈಸೆನ್ಸ್ ಕ್ರಮ ಸುಧಾರಣೆ, ಜುಲೈ 1ರಿಂದಲೇ ದೇಶಾದ್ಯಂತ ಈ ಕ್ರಮ ಜಾರಿ, ಕರ್ನಾಟಕದಲ್ಲಿ ಇನ್ನೂ ವ್ಯವಸ್ಥೆಯೇ ಆಗಿಲ್ಲ. ರಾಜ್ಯಾದ್ಯಂತ ಭಾರೀ ಮಳೆ ಸಾಧ್ಯತೆ, ವಾರಗಳ ಕಾಲ ಮುಂಗಾರು ಚುರುಕು ಸಾಧ್ಯತೆ, ಕರಾವಳಿ ದಕ್ಷಿಣ ಒಳನಾಡಿನಲ್ಲಿ ಗುಡುಗು ಸಿಡಿಲು ಸಹಿತ ಮಳೆ. ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನ ಸಬ್ಸಿಡಿ ಹೆಚ್ಚಳ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವ ಒಂದೇ ಭೂಮಿ, ಎಲ್ಲರಿಗೂ ಒಂದೇ ಸಮನಾದ ಆರೋಗ್ಯ, G7 ರಾಷ್ಟ್ರಗಳ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. 1 ವರ್ಷದಲ್ಲಿ ಶಿವಮೊಗ್ಗ ವಿಮಾನ ನಿಲ್ದಾಣ ಕಾಮಗಾರಿ ಪೂರ್ಣ, ಮಧ್ಯ ಕರ್ನಾಟಕ ಅಭಿವೃದ್ಧಿಗೆ ವಿಮಾನಯಾನ ಸೇವೆ ಸಹಕಾರಿ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕೋವಿಡ್-19 ನಿಯಂತ್ರಿಸಲು ಉದ್ಯಮಿಗಳ ನೆರವು, ಹುಬ್ಬಳ್ಳಿಯ ಕಿಮ್ಸ್ ಆವರಣದಲ್ಲಿ 100 ಹಾಸಿಗೆಗಳ ಕೋವಿಫೀಲ್ಡ್ ಆಸ್ಪತ್ರೆ ನಿರ್ಮಾಣ, ಸಂಸದ ಪ್ರಹ್ಲಾದ್ ಜೋಶಿ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯಡಿ ನವೆಂಬರ್ವರೆಗೂ ಉಚಿತ ಪಡಿತರ, 13 ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಿಗೆ 70 ಲಕ್ಷ ಟನ್ಗೂ ಅಧಿಕ ಧಾನ್ಯ ಪೂರೈಕೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ.
ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಸಾರ್ವಜನಿಕರು ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ. ನಮಸ್ಕಾರ.